ಶಿವಾಯ ನಮಃ. ಹಿಂದಿನ ಅಧ್ಯಾಯದಲ್ಲಿ ಗೋಕರ್ಣ ಕ್ಷೇತ್ರವು ಹೇಗಾಯಿತು ಎಂಬತಕ್ಕಂಥ ಕಥೆಯನ್ನ ಸಿದ್ಧಮುನಿಗಳು ನಾಮಧಾರಕನಿಗೆ ತಿಳಿಸಿದರು. ಅದೇ ರೀತಿ ಮುಂದಿನ ಈ 7ನೇ ಅಧ್ಯಾಯದಲ್ಲಿ ಸಿದ್ಧಮುನಿಗಳು ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನ ತಿಳಿಸ್ತಾರೆ. ತ್ರೇತಾಯುಗದಲ್ಲಿ ಇಕ್ಷ್ವಾಕು ವಂಶಕ್ಕೆ ಮಿತ್ರಸಹನೆಂಬ ರಾಜನಿದ್ದ. ಆ ರಾಜನಿಗೆ ಪತಿವ್ರತೆಯಾದಂತಹ ಮದಯಂತಿ ಎಂಬತಕ್ಕಂತಹ ಪತ್ನಿ ಇದ್ದಳು. ಅವರಿಬ್ಬರು ರಾಜ್ಯವನ್ನ ಬಹಳಷ್ಟು ಸುಂದರವಾಗಿ ಆಳ್ವಿಕೆಯನ್ನು ಮಾಡಿ ಎಲ್ಲರನ್ನು ತೃಪ್ತಿಪಡಿಸಿ ರಾಜ್ಯದಲ್ಲಿ ಸಂತೋಷವಾಗಿ ಕಳೆತಿತ್ತು. ಅದೊಂದು ದಿನ ಮಿತ್ರಸಹ ರಾಜನಿಗೆ ವಿನೋದಕ್ಕಾಗಿ ಕಾಡಿಗೆ ಬೇಟೆಯನ್ನಾಡ್ಲಿಕ್ಕೆ ಹೋಗ್ತಾನೆ. ಬೇಟೆಯನ್ನಾಡುವಾಗ ಅಲ್ಲಿ ಇಬ್ಬರು ರಾಕ್ಷಸರು ಸಿಗ್ತಾರೆ. ಆ ರಾಕ್ಷಸರನ್ನ ಸಂಹರಿಸುವಾಗ ಒಬ್ಬನನ್ನ ಸಂಹರಿಸಿದರು ಆ ರಾಜ, ಮತ್ತೊಬ್ಬ ಹಾಗೆ ತಪ್ಪಿಸಿಕೊಂಡು ಓಡಿ ಹೋದ, ತನ್ನ ಜೀವವನ್ನು ರಕ್ಷಿಸಿಕೊಂಡು ಓಡಿ ಹೋದ. ಅದೇ ಭಾವ, ಹೇಗಾದರೂ ಮಾಡಿ ನಾನು ಈ ನನ್ನ ಗೆಳೆಯನನ್ನ ಕೊಂದಂತಹ ವಿಚಾರವನ್ನ, ನಾನು ನನ್ನ ಸ್ನೇಹಿತನನ್ನ ಕೊಂದ ಮೇಲೂ ಆ ಸೇಡನ್ನು ನಾನು ತೀರಿಸ್ಕೋಬೇಕೆಂಬುದಾಗಿ ಸ್ವಲ್ಪ ದಿನಗಳ ನಂತರ ಆ ತಪ್ಪಿಸಿಕೊಂಡು ಹೋಗಿರತಕ್ಕಂತ ರಾಕ್ಷಸ ಈ ಅರಸನ ಮಿತ್ರಸಹನ ರಾಜ್ಯದಲ್ಲಿ ಒಬ್ಬ ಕೆಲಸಗಾರನ ರೂಪದಲ್ಲಿ ಬಂದು ಕೆಲಸಕ್ಕೆ ಸೇರಿಕೋತಾನೆ. ಹಾಗೆ ಉಳಿದಂತಹ ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಪಾಕಶಾಲೆಯಲ್ಲಿ ಅಡಿಗೆ ಮಾಡುವಂತಹ ಕೆಲಸದಲ್ಲಿ ಕೈ ಹಾಕ್ತಾನೆ. ಹೇಗಾದರೂ ಮಾಡಿ ಸೇಡು ತೀರಿಸ್ಕೋಬೇಕೆಂಬುದಾಗಿ ಕಾಯ್ತಾ ಇರತಕ್ಕಂಥವನು ಒಂದು ದಿನ ಪಿತೃಗಳ ಶ್ರಾದ್ದದ ಸಮಯವಾಗಿತ್ತು. ಅಲ್ಲಿ ಅರಮನೆಯಲ್ಲಿ ರಾಜನು ತಮ್ಮ ಕುಲಗುರುಗಳು ವಸಿಷ್ಠರನ್ನೆಲ್ಲರನ್ನು ಆ ಶ್ರಾದ್ದಕ್ಕಾಗಿ ಕರೆದು, ಶ್ರಾದ್ದ ಮುಗಿದ ಮೇಲೆ ಬ್ರಾಹ್ಮಣ ಭೋಜನವನ್ನೆಲ್ಲ ಮಾಡಿಕೊಂಡು ಹೋಗಬೇಕೆಂಬುದಾಗಿ ಆಮಂತ್ರಣವನ್ನು ಕೊಟ್ಟಿದ್ದ. ಆ ಆಮಂತ್ರಣದ ಪ್ರಕಾರವಾಗಿ ವಸಿಷ್ಠರು ಕುಲಗುರುಗಳೆಲ್ಲರೂ ಅಲ್ಲಿ ಬಂದು ಆ ಪೂಜೆಗಳನ್ನು, ಆ ಶ್ರಾದ್ದಗಳನ್ನೆಲ್ಲ ಮಾಡ್ತಾ ಇದ್ದಂತಹ ಸಮಯ. ಶ್ರಾದ್ದಗಳೆಲ್ಲ ಮುಗಿತು. ಕಡೆಗೆ ಬ್ರಾಹ್ಮಣರ ಭೋಜನಕ್ಕಾಗಿ ಎಲೆಗಳನ್ನೆಲ್ಲವನ್ನು ಹಾಕಿದರು. ಈ ಅಡಿಗೆಯ ಮನೆಯಲ್ಲಿ ಅಥವಾ ಪಾಕಶಾಲೆಯಲ್ಲಿ ಆ ರಾಕ್ಷಸನು ಮನುಷ್ಯರ ರೂಪದಲ್ಲಿ ಸೇರಿಕೊಂಡಿದ್ದ. ಇದೇ ಉತ್ತಮವಾದಂತಹ ಸಮಯ ಸೇಡಿ ತೀರಿಸಿಕೊಳ್ಳಿಕ್ಕೆಂಬುದಾಗಿ ಯೋಚಿಸಿ ಅಡಿಗೆಯನ್ನೆಲ್ಲವನ್ನು ತಯಾರು ಮಾಡಿ ಅದರಲ್ಲಿ ನರಮಾಂಸ, ಮನುಷ್ಯರ ಮಾಂಸವನ್ನು ಸೇರಿಸಿ ಅಡಿಗೆಯನ್ನು ತಯಾರು ಮಾಡಿ ಇಟ್ಟು ಅಲ್ಲಿಂದ ಪಾರಾದ, ಓಡಿ ಹೋದ. ಆ ಶ್ರಾದ್ದಗಳೆಲ್ಲ ಮುಗಿದ ಮೇಲೆ ಬ್ರಾಹ್ಮಣರಿಗೆ ಭೋಜನಕ್ಕೆ ಕೂರಿಸಿ ಅಡಿಗೆಯನ್ನು ಬಡಿಸುವಾಗ ಅದನ್ನು ನೋಡಿದರೆ ಬಡಿಸಿರ್ತಕ್ಕಂಥದ್ದೆಲ್ಲ ನರಮಾಂಸ. ಸಿಟ್ಟಿಗೆದ್ದಂತಹ ವಸಿಷ್ಠರು ಅಲ್ಲೇ ತಮ್ಮ ಕೈಯಲ್ಲಿ ಜಲವನ್ನು ಹಿಡಿದು ಆ ಮಿತ್ರಸಹ ರಾಜನಿಗೆ ಶಾಪವನ್ನು ಕೊಡ್ತಾರೆ. ಬಹಳ ದುಃಖವಾಯಿತು ಮಿತ್ರಸಹನಿಗೆ. ನಾನು ಏನೂ ತಪ್ಪು ಮಾಡದೆ ವಸಿಷ್ಠರು ನನಗೆ ಶಾಪವನ್ನು ಕೊಟ್ರಲ್ಲ ಎಂಬುದಾಗಿ ದುಃಖದಿಂದ ತಾನೂ ಅವರಿಗೆ ಶಾಪವನ್ನು ಕೊಡ್ತೇನೆಂಬುದಾಗಿ ಕೈಯಲ್ಲಿ ಆ ನೀರನ್ನು ಹಿಡಿದ ಕ್ಷಣ ಆ ಮದಯಂತಿ, ಅವನ ಪತ್ನಿಯು ಬಂದು ಗಂಡನ ಪಾದವನ್ನು ಹಿಡಿತ. ನೀವು ಈ ತಪ್ಪನ್ನು ಮಾಡಬಾರದು. ಮೊದಲೇ ಅವರು ನಮ್ಮ ಗುರುಗಳು, ನಮ್ಮ ಕುಲವನ್ನು ರಕ್ಷಿಸ್ತಕ್ಕಂಥವರು. ಗುರುಗಳಿಗೆ ನಾವು ಶಿಷ್ಯರಾಗಿರ್ತಕ್ಕಂಥವರು ಯಾವತ್ತು ಶಾಪವನ್ನು ಕೊಡಬಾರದು, ಈ ತಪ್ಪನ್ನು ಮಾಡಬೇಡಿ ಎಂಬುದಾಗಿ ಹೇಳಿದಾಗ ಅರಿವಾಯಿತು. ಕೂಡಲೇ ಮಿತ್ರಸಹನು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಜಲವನ್ನ ತನ್ನ ಪಾದ ಮೇಲೆ ಬಿಡಿಸಿಬಿಟ್ಟ. ಆ ಬಿಟ್ಟ ಕ್ಷಣ ಅವನ ಪಾದಗಳೆಲ್ಲ ಕಪ್ಪಾದವು. ಅದರಿಂದ ಆ ರಾಕ್ಷಸನಿಗೆ ರಾಕ್ಷಸ ಜನ್ಮ ಹೊಂದು ಎಂಬುದಾಗಿ ವಸಿಷ್ಠರು ಶಾಪ ಕೊಟ್ಟಿದ್ದರು.
ತನ್ನ ಕೈಯಲ್ಲಿದ್ದಂತಹ ನೀರನ್ನ, ಶಾಪ ಕೊಡಲು ಹಿಡಿದಿರ್ತಕ್ಕಂತ ನೀರ ಜಲವನ್ನ ತನ್ನ ಪಾದದ ಮೇಲೆ ಇಟ್ಟು ಅದು ಪಾದಗಳು ಕಪ್ಪಾಗಿದ್ದರಿಂದ ಈ ರಾಕ್ಷಸನಿಗೆ ಕಲ್ಮಶಪಾದ ಎಂಬುದಾಗಿ ಹೆಸರು ಬಂತು. ಕೂಡಲೇ ಆ ಪತಿವ್ರತೆಯಾಗಿರ್ತಕ್ಕಂಥ ಮದಯಂತಿ ಬಂದು ವಸಿಷ್ಠರ ಪಾದಗಳಲ್ಲಿ ಬಿದ್ದು ಬೇಡ್ಕೋತಾರೆ, ಹೇ ಗುರುವೇ, ನೀವೇ ನಮ್ಮನ್ನು ತಪ್ಪಾಗಿ ತಿಳಿದರೆ ಹೇಗೆ? ನನ್ನ ಪತಿಯು ಇದರಲ್ಲಿ ಯಾವುದೇ ತಪ್ಪು ಕೆಲಸವನ್ನು ಮಾಡಿಲ್ಲ. ಎಲ್ಲವೂ ಪೂರ್ಣ ಭಕ್ತಿಯಿಂದ, ಶರಣಾಗತಿಯಿಂದ ನಾವು ಎಲ್ಲ ಕೆಲಸವನ್ನು ಮಾಡಿದ್ದೆವು. ಯಾರೋ ಒಬ್ಬರು ಮಾಡಿರ್ತಕ್ಕಂಥ ಸೇಡಿಂದ ನನ್ನ ಪತಿಯು ಈ ದುಸ್ಥಿತಿಯಲ್ಲಿರ್ತಕ್ಕಂಥವನು ಹೇಗಾದರೂ ರಕ್ಷಿಸಬೇಕೆಂಬುದಾಗಿ ಬೇಡಿದಾಗ ವಸಿಷ್ಠರು ಕೊಟ್ಟ ಶಾಪವನ್ನ ಹಿಂತಿರುಗಿಸಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಅದನ್ನು ಕಡಿಮೆ ಮಾಡಬಹುದು ಎಂಬುದಾಗಿ 12 ವರ್ಷಗಳ ಕಾಲ ಆ ರಾಕ್ಷಸ ಜನ್ಮವನ್ನು ಮುಗಿಸಿ ಅವನು ಮತ್ತೆ ಅರಸನಾಗಿ ಈ ರಾಜ್ಯವನ್ನು ಆಳಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ ಹೊರಡುತ್ತಾರೆ. ಈ ರಾಕ್ಷಸನು ರಾಜ್ಯವನ್ನು ಬಿಟ್ಟು ಕಾಡು ವನಗಳನ್ನೆಲ್ಲವನ್ನು ಓಡಾಡುತ್ತಿರುವಾಗ ಒಮ್ಮೆ ಹಸಿವಾದಾಗ ಆ ರಾಕ್ಷಸ ಬುದ್ಧಿಯಿಂದ ಕಾಡಿನ ಮೂಲಕ ಬ್ರಾಹ್ಮಣ ದಂಪತಿಗಳು, ಗಂಡು ಹೆಂಡತಿ ಇಬ್ಬರು ಸೇರಿ ಯಾವುದೋ ಯಾತ್ರೆಗಾಗಿ ಹೋಗುತ್ತಿದ್ದರು. ಹೊಟ್ಟೆಯ ಈ ಹಸಿವನ್ನು ತಡೆಯಲಾರದೆ ಕಲ್ಮಶಪಾದನು ಆ ಬ್ರಾಹ್ಮಣನನ್ನು ಹಿಡಿದು ಕೊಂದು ತಿನ್ನಲಿಕ್ಕೆ ಪ್ರಯತ್ನ ಪಡುತ್ತಾನೆ. ಆ ಬ್ರಾಹ್ಮಣ ಪತ್ನಿಯೋ ಪತಿವ್ರತೆಯು ಹೇಗಾದರೂ ಮಾಡಿ ತನ್ನ ಗಂಡನನ್ನು ಬಿಡಿಸ್ಕೋಬೇಕೆಂಬುದಾಗಿ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ, ನನ್ನ ಗಂಡನನ್ನು ಬಿಟ್ಟು ಕೊಡು ಎಂಬುದಾಗಿ. ಆ ರಾಕ್ಷಸ ಒಪ್ಪಲಿಲ್ಲ. ತಾ ಪೂರ್ತಿ ಮಾಂಸವನ್ನು ತಿಂದು ಎಲುಬುಗಳನ್ನು ಅಲ್ಲೇ ಎಸೆದ. ಸಿಟ್ಟು ಬಂದಿರತಕ್ಕಂತ ಆ ಬ್ರಾಹ್ಮಣ ಪತ್ನಿ ಅಲ್ಲೇ ಕಲ್ಮಶಪಾದನಿಗೆ ಶಾಪವನ್ನು ಕೊಡುತ್ತಾಳೆ. 12 ವರ್ಷಗಳು ಕಳೆದು ನೀನು ರಾಜನಾಗಿ ಮತ್ತೆ ರಾಜ್ಯಕ್ಕೆ ಹೋದ ಮೇಲೆ ನಿನ್ನ ಪತ್ನಿಯ ಬಳಿ ನೀನು ಹೋದರೆ ನಿನ್ನ ಮೃತ್ಯು ಆಗ್ತದೆ ಎಂಬುದಾಗಿ, ಮಕ್ಕಳಾಗೋದು ಕಷ್ಟ ನಿನಗೆ ಎಂಬುದಾಗಿ ಹೇಳಿ ಅಲ್ಲಿಂದ ಆ ಎಲುಬುಗಳನ್ನು ತಗೊಂಡು ತಾನು ಸಹಗಮನವನ್ನು ಮಾಡಿ ದೇಹತ್ಯಾಗ ಮಾಡ್ತಾಳ ಆ ಮಾತೆ. 12 ವರ್ಷಗಳ ಕಾಲ ರಾಕ್ಷಸ ಜನ್ಮವನ್ನು ನೀಗಿ ಮತ್ತೆ ರಾಜ್ಯಕ್ಕೆ ಬರ್ತಾನೆ. ಬಂದ ಮೇಲೆ ಆ ಶಾಪವನ್ನ ಈ ಮಿತ್ರ ಸಹರಾಜ ಮರೆತಿರಲಿಲ್ಲ. ಬಂದಾಕ್ಷಣ ತನ್ನ ಪತ್ನಿಗೆ ಈ ವಿಚಾರವನ್ನು ತಿಳಿಸ್ತಾನೆ. ತಿಳಿಸಿದಾಕ್ಷಣ ಪತ್ನಿಯು ಬಹಳ ದುಃಖ ಪಡುತ್ತಾಳೆ. ಸಂತಾನವಿಲ್ಲದೆ ಮುಂದಿನ ಗತಿ ನಮಗೇನು ಎಂಬುದಾಗಿ ದುಃಖವನ್ನು ಪಡುವಾಗ ವಸಿಷ್ಠರ ಬಳಿ ಹೋಗಿ ಈ ವಿಚಾರವನ್ನು ತಿಳಿಸಿದಾಗ, ತೀರ್ಥಯಾತ್ರೆಗೆ ಹೋಗು, ನಿನಗೆ ಮುಂದೆ ಒಳ್ಳೆದಾಗ್ತದೆ ಎಂಬುದಾಗಿ ಹೇಳಿ ಆ ಮಿತ್ರ ಸಹರಾಜನಿಗೆ ತೀರ್ಥಯಾತ್ರೆಗೆ ಕಳಿಸ್ತಾರೆ. ತೀರ್ಥಯಾತ್ರೆಗೆ ಹೋಗುವಾಗ ಈ ದುಃಖಗಳೆಲ್ಲ ಬಂದಿರತಕ್ಕಂಥದ್ದು ಯೋಚಿಸಿ ಬಹಳ ಕಠಿಣವಾದ ಭಾರವಾದ ಮನಸ್ಸಿನಿಂದ ಮಿತ್ರ ಸಹನು ಪ್ರಯಾಣ ಬೆಳೆಸುವಾಗ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಗೌತಮ ಋಷಿಗಳ ದರ್ಶನವಾಗ್ತದೆ. ಗೌತಮ ಋಷಿ ಬಳಿಯಲ್ಲಿ ತನ್ನ ಕಷ್ಟಗಳನ್ನೆಲ್ಲವನ್ನು ಮಿತ್ರ ಸಹರಾಜನು ಹೇಳ್ಕೋತಾನೆ. ಗುರುವೇ, ಇಂತಹ ದುಸ್ಥಿತಿಯಲ್ಲಿದ್ದೇನೆ, ಮುಂದೆ ಸಂತಾನ ದೊರೆಯಲಿಲ್ಲ ಎಂದರೆ ನಮಗೆ ಮುಂದಿನ ಮಾರ್ಗ ತೋರತಕ್ಕಂಥವರು ಯಾರು? ಈ ಭೂಮಿಯನ್ನು ಬಿಟ್ಟ ಮೇಲೆ ಮುಂದೆ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡತಕ್ಕಂಥವರು ಯಾರು ಎಂಬುದಾಗಿ ದುಃಖಿಸುವಾಗ ಗೌತಮ ಋಷಿಗಳು ಗೋಕರ್ಣ ಕ್ಷೇತ್ರಕ್ಕೆ ಹೋಗಲು ಹೇಳ್ತಾರೆ. ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ತಾರೆ. ಆ ಮಹಿಮೆಯನ್ನ ನಾವು ಮುಂದಿನ ಭಾಗದಲ್ಲಿ ಕೇಳೋಣವಂತೆ. ಅಲ್ಲಿಯವರೆಗೂ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಗುರುದಾಸ ಸ್ವಾಮಿ ಮಹಾರಾಜ ಕಿ ಜೈ. ಬ್ರಹ್ಮ ಚೈತನ್ಯ ಶ್ರೀ ಗುರುದಾಸ ಸ್ವಾಮಿ ಮಹಾರಾಜ ಕಿ ಜೈ.